ನಾಳೆ ಪೊಲೀಸ್ ಇಲಾಖೆಯಲ್ಲಿ ಅವರು ಬಂದು ಸೇರ್ತಾರೆ. ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಮುಲಾಯಂ ಸಿಂಗ್ ಯಾದವ್ ಇದ್ದಾಗ ಪೊಲೀಸ್ ಇಲಾಖೆಯಲ್ಲಿ ಅವರು ತುಂಬಿ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡುವಂಥದ್ದು ನಡೆದಿರ್ತದ್ದು ನಮ್ಗೆ ಇತಿಹಾಸ ಬರ್ತದೆ. ಅದಕ್ಕೆ ಅಂಬೇಡ್ಕರ್ ಅವರು ಏನು ಹೇಳಿದ್ರು, ಅವ್ರು ಹೇಳ್ತಾರೆ ದಲಿತರಿಗೆ, ನಾವು ಹಿಂದೂಗಳ ಜೊತೆಗೆ ಹಿಂದೂಗಳಿಂದ ಅಪಾಯ ಇಲ್ಲ, ಕೆಂದಿಲ್ಲ ಒಂದ್ ದಿವಸ ಹೇಳಿದ್ರೆ ನಮ್ಮ ಎಸ್ ಸಿ ಮಾದೇವಪ್ಪರಿಗೆ ಅಂಬೇಡ್ಕರ್ ಮಾತು ಹೇಳ್ತಾರೆ. ಇವತ್ತು ನಾನು ತಪ್ಪು ಅನ್ಸಿರ್ಬೋದು, ಆದ್ರೆ ಒಂದಿಲ್ಲ ಒಂದ್ ದಿವಸ ಹಿಂದೂಗಳಿಗೆ ಗೊತ್ತಾಗ್ತದೆ ಪಾಕಿಸ್ತಾನಕ್ಕೆ ಅವ್ರಿಗೆ ಯಾಕೆ ಕಳಿಸ್ಬೇಕಾಗಿತ್ತು ಅನ್ನೋಂಥದ್ದನ್ನ ಮುಂದಿನ ಯುವ ಜನಾಂಗ ಹಿಂದೂಗಳು ನೆನಪು ಮಾಡುವಂತ ಒಂದು ಕಾಲ ಬರ್ತದೆ ಅಂತ ಹೇಳಿದ್ದಾರೆ. ಇವತ್ತು ದೇಶದಲ್ಲಿ ದಲಿತರು ಜಾಗೃತರಾಗಿದ್ದಾರೆ. ನ್ಯಾಯ ಪತ್ರಕರ್ತರು ಕೇಳಿದ್ರು ನನಗೆ, ರೈಟ್ ಲೆಫ್ಟ್ ಮೀಸಲಾತಿ ಜಗಳ ನಡೆದೈತಿ, ಇದಕ್ಕೆ ಏನೈತಿರತ್ತೆ ಹೇಳಿ. ಬಹಳ ಸಿಂಪಲ್ ಐತೆ ಅಂತ ಹೇಳಿದ್ರು. ನಾನು ಏನಾದರೂ ಈ ರಾಜ್ಯದ ಮುಖ್ಯಮಂತ್ರಿ ಆದರೆ ಮುಸ್ಲಿಂ ಮೀಸಲಾತಿಯನ್ನು ಸಂಪೂರ್ಣವಾಗಿ ತೆಗೆದುಹಾಕ್ತೇನೆ. ಅದನ್ನ ದಲಿತರಿಗೆ ಹಿಂದುಳಿದವರಿಗೆ ಯಾರು ಆರ್ಥಿಕ ಬಡವರಿಗಾಗಿ ಹಂಚಿಕೊಡ್ತೇನೆ. ಸಂವಿಧಾನಾತ್ಮಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಒಂದು ಪವಿತ್ರ ಸಂವಿಧಾನದಲ್ಲಿ ಧರ್ಮ ಆಧಾರಿತ ಮೀಸಲಾತಿ ಕೊಡ್ಲಿಕ್ಕೆ ಬರುವುದಿಲ್ಲ. ಬಂಧುಗಳೇ, 3 ಕಡೆ ತಗೋತಾರ. 2A ಇದು 3B ಮೈನಾರಿಟಿ ಕಾಂಟ್ರಾಕ್ಟದಲ್ಲಿ ಮೈನಾರಿಟಿ. ಇವತ್ತು ಮೊನ್ನೆ ಬಜೆಟ್ ನೋಡಿಬಿಟ್ರೆ ಬರೀ ಅವ್ರಿಗೆ CBSE ಸ್ಕೂಲ್, 3 CBSE ಸ್ಕೂಲ್, ಕನ್ನಡ ಶಾಲೆ ಕಟ್ಟಡ ಕಟ್ಟಲಿಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬಲ್ಲಿ ರೊಕ್ಕಿಲ್ಲ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ದೊಡ್ಡ ಜಾತಿ ಹಾಕಿತ್ರಂದ್ರೆ ಸಾಬರ ಕಟ್ಟಿಗೆ ಹಾಕೊಂಡಿ ಅದೇ ಹಾಲು ಮತ್ತು ಕುರುಬ ಸಮಾಜದ ಪೀಠ ಸುತ್ತಲಿಕ್ಕೆ ಬಂದ್ರೆ, ಬಂಡ ಹಾಕ್ಲಿಕ್ಕೆ ಬಂದ್ರೆ ಅಂದ್ರೆ ಹಿಂದುಳಿದವರು ದಲಿತರು ನಿಮ್ಗೆ ಓಟ್ ಹಾಕಿಲ್ಲ, ಬರೀ ಸಾಬ್ರ ಅಟ್ಟೆ ಹಾಕ್ತಾರೆ. ನಾ ಕೇಳಿದೊಮ್ಮೆ, ಬರೀ ಟಿಪ್ಪು ಸುಲ್ತಾನ್ ಹೋಗಿರ್ತೀನಿ ಇದರಿಂದ ಯತ್ನಾಳ್ ಅಲ್ಲೇ ಬೆಳಗಾವಿ ಸಂಘ ಎದುರಿಕ್ಷತೆ ನನಗೆ. ಯತ್ನಾಳ್ ಎಲ್ಲ ರಾಜ ಮಹಾರಾಜರ ಕಾಲಕ್ಕೆ, ಮಹಾರಾಜರಲ್ಲ, ಅದು ನಮ್ಮ ಮೈಸೂರು ಮಹಾರಾಜರನ್ನ ಪೂರ್ತಿ ಅಲ್ಲಿದ್ದಂಥ ಇವರು ಸೈನಿಕರಿದ್ದು ಇವರನ್ನೇ ನಾಶ ಮಾಡುವಂಥದ್ದು, ಲಕ್ಷಾಂತರ ಹಿಂದೂಗಳನ್ನು ಕೊಲೆ ಮಾಡುವಂಥದ್ದು. ಕೊಡಗಿನಲ್ಲಿ ಒಂದು ಕಡೆ ಸಂಧಾನಕ್ಕೆ ಕರೆದು ಟಿಪ್ಪು ಸುಲ್ತಾನ ಲಕ್ಷಾಂತರ ಹಿಂದೂಗಳನ್ನ ಕೊಲೆ ಮಾಡ್ತಾನೆ ಒಂದು ಕಡೆ ಹಾಕಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.